ವೀಕ್ಷಕರೇ ನಮಸ್ಕಾರಗಳು. ನಿನ್ನೆಯ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಕೆಕೆಆರ್ ತಂಡವು ಗೆದ್ದ ಬಳಿಕ ಆರ್ಸಿಬಿಗೆ ಹೊಡಿತು ಬಂಪರ್ ಲಾಟ್ರಿ. ಇನ್ನು ಪಾಯಿಂಟ್ಸ್ ಟೇಬಲ್ನಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಈ 2025ರ IPLನ ಆವೃತ್ತಿಯಲ್ಲಿ ನಮ್ಮ ಆರ್ಸಿಬಿ ತಂಡವು 1ನೇ ಹಾಗೂ 2ನೇ ಕ್ರಮಾಂಕದಲ್ಲಿ ಫಿನಿಶ್ ಮಾಡುತ್ತದೆ ಅಂದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ 3 ಹಾಗೂ 4ನೇ ಕ್ರಮಾಂಕದಲ್ಲಿ ಫಿನಿಶ್ ಮಾಡುತ್ತದೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆರ್ಸಿಬಿ 3 ಹಾಗೂ 4ನೇ ಕ್ರಮಾಂಕ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಹೌದು, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಫೈನಲ್ವರೆಗೆ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, 2025ರ IPL ಪಂದ್ಯಾವಳಿಯು ಪ್ರಾರಂಭಗೊಂಡು ಇದೀಗ 8 ದಿನಗಳು ಕಳೆಯುತ್ತಾ ಬಂದಿತು. ಹೌದು, ಎಲ್ಲ ತಂಡಗಳು ಈ ಆವೃತ್ತಿಯಲ್ಲಿ ಒಂದೊಂದು ಪಂದ್ಯವನ್ನು ಆಡಿದ್ದು, ಇನ್ನು ವೀಕ್ಷಕರೇ KKR ಹಾಗೂ ರಾಜಸ್ಥಾನ್ ತಂಡವು 2 ಪಂದ್ಯಗಳನ್ನು ಆಡಿವೆ. ಹೌದು, ನಿನ್ನೆಯ ಪಂದ್ಯದಲ್ಲಿ KKR ತಂಡವು ರಾಜಸ್ಥಾನ್ ವಿರುದ್ಧ 8 ವಿಕೆಟ್ಸ್ಗಳ ರೋಚಕ ಗೆಲುವು ದಾಖಲಿಸಿತು. ವೀಕ್ಷಕರೇ, ರಾಜಸ್ಥಾನ್ ತಂಡವು ನೀಡಿದ 151 ರನ್ಸ್ಗಳ ಮೊತ್ತವನ್ನು KKR ತಂಡವು 17.3 ಓವರ್ಸ್ಗಳಿಗೆ 153 ರನ್ಸ್ ಕಲೆ ಹಾಕಿ 2 ವಿಕೆಟ್ ಕಳೆದುಕೊಂಡು ಈ ಒಂದು ಗುರಿಯನ್ನು ಸುಲಭವಾಗಿ ಬೆನ್ನಟ್ಟಿತು. ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ RCB ತಂಡಕ್ಕೆ ಇದೀಗ ಬಂಪರ್ ಲಾಟ್ರಿ ಹೊಡೆದಿದೆ. ವೀಕ್ಷಕರೇ, ಈ ಒಂದು ಪಾಯಿಂಟ್ಸ್ ಟೇಬಲ್ ಇಲ್ಲಿದೆ. ಹೌದು, ಈ ಒಂದು ಅಂಕಪಟ್ಟಿಯ ಮೊದಲ ಸ್ಥಾನದಲ್ಲಿ SRH ತಂಡವು ಕಂಡು ಬಂದರೆ ಇತ್ತ ದ್ವಿತೀಯ ಸ್ಥಾನದಲ್ಲಿ RCB ತಂಡವು ಇದೆ. ಇನ್ನು 3ನೇ ಸ್ಥಾನದಲ್ಲಿ ಪಂಜಾಬ್, ಹಾಗೆ 4ನೇ ಸ್ಥಾನದಲ್ಲಿ CSK ತಂಡವು, ಇನ್ನು 5ನೇ ಸ್ಥಾನದಲ್ಲಿ ಡೆಲ್ಲಿ ತಂಡವು ಕಂಡು ಬಂದರೆ ಇತ್ತ KKR ತಂಡವು ನಿನ್ನೆಯ ಪಂದ್ಯವನ್ನು ಗೆದ್ದುಕೊಂಡು 6ನೇ ಸ್ಥಾನಕ್ಕೆ ಬಂದು ತಲುಪಿದೆ. ಹಾಗೆ ಲಕ್ನೋ MI GT ತಂಡವು ಒಂದೊಂದು ಪಂದ್ಯವನ್ನು ಸೋತರೆ ಇತ್ತ ರಾಜಸ್ಥಾನ್ ತಂಡವು 2 ಪಂದ್ಯವನ್ನು ಸತತವಾಗಿ ಸೋತು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಅಂಕಪಟ್ಟಿಯ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್. ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.